ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಅಂದ್ಕೊಳ್ತೇನೆ. ಇವತ್ತು ನಾನು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ದೀನಿ. ಆ ಹೊಸ ರೆಸಿಪಿ ಏನಂತ ಹೇಳಿದರೆ ಪ್ರಾನ್ಸ್, ಅಂದರೆ ಸೀಗಡಿ ಮತ್ತು ಕಾಲಿಫ್ಲವರ್, ಹೂಕೋಸು ಅಂತ ಏನು ಹೇಳ್ತೀರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಪ್ರಾನ್ಸ್ ಸೀಗಡಿಯನ್ನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸೊ ಸೀಗಡಿನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈಗ ಇದು ಪ್ರಾನ್ಸ್ ಏನೋ ಸೀಗಡಿಯ ತಲೆ, ಇದನ್ನು ಈ ಥರ ತೆಗಿಬೇಕು. ಅದರ ನಂತರ ಈ ಥರ ಅದರ ಸ್ಕಿನ್ ಔಟ್ ಮಾಡ್ಕೋಬೇಕು. ಸೊ ಅದನ್ನು ಈ ಥರ ಮೆಲ್ಲ ಎಳಿಬೇಕು. ಓಕೆ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈ ಥರ ಇದನ್ನು ಸ್ಕಿನ್ ಔಟ್ ಈ ಥರ ಮಾಡಿ, ಓಕೆ, ಈ ಥರ ಮೇಲಿಂದ ಒಂದು ಥ್ರೆಡನ್ನು ಈ ಥರ ನೀವು ಎಳಿಬೇಕು. ಸೊ ಇದನ್ನು ಕ್ಲೀನ್ ಮಾಡ್ಕೊಂಡ ನಂತರ ಮುಂದಿನ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೇನೆ. ಸೀಗಡಿನ ಕ್ಲೀನ್ ಮಾಡ್ಕೊಂಡಾಯಿತು. ಅದೇ ರೀತಿ ಇಲ್ಲಿ ನಾನು ಕಾಲಿಫ್ಲವರ್ನ ಅದು ನಿಮಗೆ ಇಷ್ಟ ಪ್ರಕಾರ ಸೈಜ್ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನಾನು ಈ ಥರ ದೊಡ್ಡದಾಗಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಅರಿಶಿಣ ಮತ್ತು ಉಪ್ಪು ಹಾಕಿ 1 ಗಂಟೆ ಕಾಲ ಇಟ್ಟು ಅದರಿಂದ 3ರಿಂದ 4 ಸರಿ ಇದನ್ನು ಒಳ್ಳೆ ಮಾಡಿ ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾವು 1/4 ಭಾಗದಷ್ಟು ತೆಂಗಿನ ತುರಿಯನ್ನು ಹಾಕೊಳ್ಳೋಣ. 6 ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಅಕಾರ್ಡಿಂಗ್ ಟು ನಿಮ್ಮ ಟೇಸ್ಟ್ ಪ್ರಕಾರ ತಗೊಳ್ಬೋದು. 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇದು ನಾನು ರಫ್ಲಿ ಚಾಪ್ ಮಾಡ್ಕೊಂಡಿರೋದು. ಜಸ್ಟ್ ಒಂದೇ ಒಂದು ಕಡ್ಡಿ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದು 1 ಪೀಸ್, ಜಸ್ಟ್ ಚಿಕ್ಕದು 1 ಪೀಸು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್, 1 ಚಿಟಿಕೆಯಷ್ಟು ಅರಿಶಿಣ, 1/4 ಚಮಚ ಜೀರಿಗೆ ಪುಡಿ ಜೀರಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಧನಿಯಾ ಪೌಡರ್, ಓಕೆ, ಕೊರಿಯಂಡರ್ ಪೌಡರ್ ಹಾಕುವ ಅವಶ್ಯಕತೆ ಇಲ್ಲ. ಯಾಕೆ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ. 5ರಿಂದ 6 ಎಸಳು ಬೆಳ್ಳುಳ್ಳಿ, 1 ಚಿಕ್ಕ ಸೈಜ್ ನೀರುಳ್ಳಿ ರಫ್ಲಿ ಚಾಪ್ಡ್, 1 ಚಿಕ್ಕ ಸೈಜ್ ಟೊಮೆಟೊನ ಕೂಡ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು, ಒಂದು 50 ml ಅಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಸೊ ನೋಡ್ಬೋದು ಮಸಾಲೆ ರೆಡಿಯಾಗಿದೆ. ಇನ್ನು ಮುಂದಿನ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಕಡೆಯ ಬಿಸಿ ಆಗ್ತಾ ಬರುವಾಗ ನಾವು ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಒಂದು ಚಿಕ್ಕ ನೀರುಳ್ಳಿನ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೀರುಳ್ಳಿ ಫ್ರೈ ಆಗ್ತಾ ಬರುವಾಗ ರುಬ್ಬಿದ ಮಸಾಲೆನ ನಾವು ಹಾಕ್ಕೊಳ್ಳೋಣ. ಈಗ ಈ ಮಸಾಲೆ ಏನಂದ್ರೆ ಜಸ್ಟ್ 5 ಮಿನಿಟ್ಸ್ ಮಾತ್ರ, ಹೆಚ್ಚು ಬೇಕಾಗಿಲ್ಲ. 5 ಮಿನಿಟ್ಸ್ ಮಾತ್ರ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಮಾಡ್ತಾವ್ರಿಗೂ ಸ್ವಲ್ಪ ಕಲ್ಲರ್ ಒಂದು ಲೈಟ್ ಆಗ್ತದೆ ನೋಡಿ, ಅಷ್ಟು ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. 5 ನಿಮಿಷ ಹೇಳಿದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಈ ಮಸಾಲೆ ಕಲ್ಲರ್ ಸ್ವಲ್ಪ ಲೈಟ್ ಆಗುವ ತನಕ. ಈಗ ನಾವು ಇದಕ್ಕೆ ತೊಳೆದಿಟ್ಟ ಕಾಲಿಫ್ಲವರನ್ನು ಹಾಕ್ಕೊಳ್ಳೋಣ. ಈ ಕಾಲಿಫ್ಲವರ್ಗೆ ಈಗ ಉಪ್ಪು ಹಾಕೋದು ಬೇಡ. ಇದು ಉಪ್ಪು ಉಂಟಲ್ಲ, 70% ಕಾಲಿಫ್ಲವರ್ ರೆಡಿ ಆಗ್ತದಲ್ಲ ಆವಾಗ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡೋಣ. ಇನ್ನು ಸ್ವಲ್ಪ ಬೇಕಂದ್ರೆ 70% ಆಗಿದೆ. ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕ ಉಪ್ಪು, ರುಬ್ಬಿದ ಮಸಾಲೆ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಾರಿನ ಹದ ನಿಮಗೆ ಹೇಗೆ ಬೇಕಾಗ್ತದೆ ಆ ಥರ ಇಟ್ಕೊಳ್ಳಿ. ಇಲ್ಲಿ ನಾನು ಮೀಡಿಯಮ್ ಥಿಕ್ನೆಸ್ ಲೈಟ್ ಫಿಶ್ ಸಾರಿನ ಹದ ನಾನು ಇಷ್ಟು ದಪ್ಪ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಮತ್ತೆ ಇದು ಒಂದು ಕುದಿ ಬರುವಾಗ ನಾವು ಕ್ಲೀನ್ ಮಾಡಿಟ್ಟಿರುವ ಸೀಗಡಿಯನ್ನು ಹಾಕ್ಕೊಳ್ಳೋಣ. ಪುನಃ ಅದರಲ್ಲಿ ಸೀಗಡಿಯಲ್ಲಿದ್ದ ನೀರು ಸ್ವಲ್ಪ ಬಿಡ್ತದಲ್ಲ, ಆವಾಗ ಅದು ಬ್ಯಾಲೆನ್ಸ್ ಆಗ್ತದೆ. ಉಪ್ಪು ಹಾಕಿದ ನಂತರ ಇದು 100% ಬೇಯಲಿಕ್ಕೆ ಬಿಡೋಣ. ನೋಡ್ಬೋದು, ಓಕೆ, ಇದು ಕಲರ್ ಕಂಪ್ಲೀಟ್ ಚೇಂಜ್ ಆಗಿದೆ. ಸೊ ಅದು 100% ಕುಕ್ ಆಗಿದೆ ಅಂತ ಗೊತ್ತಾಗ್ತದೆ. ಈಗ ಇದಕ್ಕೆ ನಾವು
ಕ್ಲೀನ್ ಮಾಡಿಟ್ಟಿರುವ ಪ್ರಾನನ್ನು ಹಾಕ್ಕೊಳ್ಳೋಣ. ಪ್ರಾನನ್ನು ಹಾಕಿ ಅನದರ್ 5 ಮಿನಿಟ್ಸ್ ಅಷ್ಟೇ. ಓಕೆನಾ? ಇದು ಸ್ವಲ್ಪ ಚಿಕ್ಕ ಚಿಕ್ಕ ಪ್ರಾನ್ ಆಗಿರೋದ್ರಿಂದ ಈ ಥರ ಕಾಣ್ತಿದೆ. ಇನ್ನೊಂದು 5 ನಿಮಿಷ ಇದನ್ನು ಒಂದು ಒಳ್ಳೆ ಬಾಯ್ಲ್. ಓಕೆ, ಒಂದು ಒಳ್ಳೆ ಕುದಿ ಬಂದರೆ ಇವತ್ತಿನ ಪ್ರಾನ್ ಮತ್ತು ಕಾಲಿಫ್ಲವರ್ ಕರಿ ಆಗ್ತದೆ. ನೋಡ್ಬೋದು, ಒಳ್ಳೆ ಕುದಿ ಬಂದಿದೆ. ಇಲ್ಲಿ ಪ್ರಾನ್ಸ್ ಏನಂತ ಹೇಳಿದ್ರೆ ಈ ಥರ ಇದು ಬೆಂಡ್ ಆಗ್ತದೆ ನೋಡಿ, ಕಂಪ್ಲೀಟ್ ಬೆಂಡ್ ಆಗ್ತದೆ. ಆವಾಗ ಅದು ಪ್ರಾನ್ ಕುಕ್ ಆಗಿದೆ ಅಂತೇಳಿ ಅರ್ಥ. ಈ ಥರ ಆಗುತ್ತೆ ನೋಡಿ, ಚಕ್ರ ಚಕ್ರ, ಅಲ್ಲಿಗೆ ಪ್ರಾನ್ ಬೆಂದಿದೆ ಅಂತ ಅರ್ಥ. ಸೊ ಓಕೆ, ಬೆಂಕಿ ಬಂದ್ ಮಾಡೋಣ. ಒಳ್ಳೆ ಕುದಿ ಬಂದಿದೆ. ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿ ತನಕ ನಮಸ್ಕಾರ.